ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡೇ 28 ಆಫ್ 60 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. ಸೊ ಇವತ್ತು ವೆಯ್ಟ್ ಲಾಸ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಇಲ್ಲ, ಸಿನ್ಸ್ ನಾನಿನ್ನೂ ನಮ್ಮೂರಲ್ಲೇ ಇದ್ದೀನಿ. ಪ್ಲಸ್ ನನ್ನ ಹತ್ರ ವೇಯಿಂಗ್ ಮಷಿನ್ ಇಲ್ಲ ಇಲ್ಲಿ. ಸೊ ಸೂನ್ ಇಷ್ಟರಲ್ಲೇ ಒಂದು ವೇಯಿಂಗ್ ಮಷಿನ್ ಆರ್ಡರ್ ಮಾಡ್ತೀನಿ, ನೆಕ್ಸ್ಟ್ ಟೈಮ್ ಯೂಸ್ ಆಗುತ್ತೆ ಬಂದಾಗ. ಸೊ ಮಟನ್ ತೊಗೊಂಬರೋಣ ಅಂತ ಹೋದ್ವಿ. ನಮ್ಮೂರಲ್ಲಿ ಮಟನ್ ಖಾಲಿ ಆಗಿತ್ತು ನಾವು ಹೋಗೋದ್ರೊಳಗೆ. ಸೊ ಪಕ್ಕದೂರಿಗೆ ನಾನು, ನಮ್ಮ ಅಣ್ಣನ ಮಕ್ಕಳು, ನನ್ನ ಮಗ ಬೈಕ್ ಹಾಕೊಂಡೋಗಿ ಮಟನ್ ತೊಗೊಂಬಂದ್ವಿ. ಸೊ ಮಟನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನಮ್ಮ ಅಮ್ಮನಿಗೆ ಮಟನ್ ಸಾಂಬಾರು ಮಾಡೋಕ್ಕೆ ಹೇಳಿ ನಾನು ತೋಟದ ಕಡೆ ಹೊರಟೆ. ಮಳೆ ಬರೋಕ್ಕೂ ಮುಂಚೆ ಒಂದು ಸ್ವಲ್ಪ ಹುಲ್ ಕೊಯ್ಕೊಂಬರೋಣ ಅಂತ. ಸೊ ಒಂದು ಕಟ್ ಪಾರಮುಲ್ ಕೊಯ್ಕೊಂಡು ನಾನು ಮನೆ ಕಡೆ ಹೊರಟೆ. ಸೊ ಇದೊಂದು ಕಟ್ ಸಾಕು, ಇದ್ರ ಜೊತೆಗೆ ಬೇರೆ ಹುಲ್ಲು ಹಾಕ್ಕೊಂಡು ಈಸಿಯಾಗಿ ಮ್ಯಾನೇಜ್ ಮಾಡ್ಕೊಬೋದು, ಒಂದೇ ಒಂದು ಹಸು ಇರೋದ್ರಿಂದ. ಸೊ ಹಸುನ ಶಟಲ್ ಕಟ್ ಹಾಕ್ಬಿಟ್ಟು ಮೇವು ಹಾಕಿ ಒಂದು ಸ್ವಲ್ಪ ಅಲ್ಲಿ ಸಗಣಿ ಎಲ್ಲ ಹಾಕಿತ್ತು, ಅದನ್ನೆಲ್ಲ ಎತ್ತಿ ಸಾಕಿ ನೀಟಾಗಿ ಕೈಕಾಲು ಮುಖ ತೊಳ್ಕೊಂಡು ಊಟ ಮಾಡೋಕ್ಕೆ ಹೋದೆ. ಸೊ ಡೈರೆಕ್ಟ್ 10:30 ಊಟ ನಮ್ಮ ಮನೇಲಿ. ಸೊ ರಾಗಿ ಮುದ್ದೆ, ಮಟನ್ ಸಾಂಬಾರು, ಒಂದು ಸ್ವಲ್ಪ ವೆಜಿಟೇಬಲ್ಸು, ಇದನ್ನೆಲ್ಲ ತಿಂದು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ನನ್ನ ಮಗ ಮತ್ತು ನಮ್ಮ ಅಣ್ಣನ ಮಕ್ಕಳನ್ನ ಕರ್ಕೊಂಡು ನಮ್ಮೂರು ಕೆರೆಗೆ ಹೋದ್ವಿ. ಸೊ ನಮ್ಮೂರು ಕೆರೆ ಇದೆ, ನೋಡ್ತಿರ್ಬೋದು. ಆ್ಯಕ್ಚುಲಿ ಖಾಲಿ ಹೊಡಿತಿದೆ. ಈಗ ಮಳೆಗಾಲ ಶುರುವಾಗಿರೋದ್ರಿಂದ ಅಲ್ಲಲ್ಲಿ ನೀರು ತುಂಬಿದೆ. ಸೊ ಮೋಸ್ಟ್ಲಿ ಇದೇ ಥರ ಮಳೆ ಏನಾದರೂ ಹೊಡೆದ್ರೆ ಇನ್ನೂ ಒಂದಷ್ಟು ನೀರು ಬರುತ್ತೆ ಜಾಸ್ತಿ. ಸೊ ಅಲ್ಲೇ ಒಂದು ನೇರಳೆ ಮರ ಇತ್ತು. ಸೊ ನಮ್ಮ ಅಣ್ಣನ ಮಕ್ಕಳೆಲ್ಲ ಹತ್ತಿ ಫುಲ್ ನೇರಳೆ ಹಣ್ಣು ಕಿತ್ತು ಜೋಗ್ ಹಾಕ್ತಿದ್ರು. ಸೊ ನನಗೂ ಒಂದಷ್ಟು ಕೊಟ್ಟರು, ನಾನು ಒಂದಷ್ಟು ತಿಂದ್ಬಿಟ್ಟು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಸೊ ಸಾಯಂಕಾಲ ಟೈಮ್ ಪಾಸ್ ಮಾಡೋಕ್ಕೆ ನಮ್ಮ ಅಣ್ಣನ ಮಕ್ಕಳನ್ನೆಲ್ಲ ಕರ್ಕೊಂಡು ಕಾರಲ್ಲಿ ಒಂದು ರೌಂಡ್ ಹೋದೆ. ಸೊ ಹಾಗೆ ಹೋಗ್ತಾ NH4 ಹತ್ರ ಹೋದ್ವಿ. ಸೊ NH4ಅಲ್ಲಿ ಹೈವೇಲಿ ಹೋಗ್ತಾ ಒಂದು ವುಡೀಸ್ ಹೋಟೆಲ್ ಕಾಣಿಸ್ತು. ಆ ಹೋಟೆಲ್ ಹತ್ರ ಆ್ಯಕ್ಚುಲಿ ಆಟ ಆಡ್ಸೋಕ್ಕೆಲ್ಲ ಮಕ್ಳಿಗೆ ಒಂದು ಸ್ವಲ್ಪ ಪ್ಲೇಸ್ ಇತ್ತು. ಸೊ ಅಲ್ಲೇ ಸ್ಟಾಪ್ ಮಾಡಿ ಸೊ ಅವ್ರನ್ನೆಲ್ಲ ಒಂದು ಸ್ವಲ್ಪ ಆಟ ಆಡಿಸಿದೆ. ಸೊ ಸಕ್ಕದಾಗಿ ಆಟ ಆಡಿದ್ರು ಅಲ್ಲೆಲ್ಲ. ನಾರ್ಮಲಿ ನಾನು ಬಂದಾಗೆಲ್ಲ ಇಲ್ಲಿಗೆ ಕರ್ಕೊಂಬರ್ತೀನಿ ಇವ್ರನ್ನ, ಆಟ ಆಡ್ಸೋಕೆ ಒಂದು ಸ್ವಲ್ಪ ಜಾಗ ಇದೆ ಅಂತ. ಬಂದು ಆಟ ಆಡಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಏನಾದರೂ ತಿಂಡಿ ಆರ್ಡ್ರ್ ಮಾಡಿ ತಿಂದ್ಕೊಂಡು ಹೋಗೋದು ನಾರ್ಮಲಿ. ಸೊ ಹಾಗೆ ಒಂದು ಕಾಫಿ ಹೇಳಿದೆ, ಕಾಫಿ ಕುಡ್ಕೊಂಡು ನಾನು ಆರ್ಡ್ರ್ ಮಾಡಿದ ಫುಡ್ಡೆಲ್ಲ ಬಂತು. ಸೊ ಎಲ್ಲರೂ ಊಟ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ. ಸೊ ಇವನ್ನೆಲ್ಲ ಮನೇಲಿ ಡ್ರಾಪ್ ಮಾಡಿ ಲಗೇಜ್ ಪ್ಯಾಕ್ ಮಾಡಿಕೊಂಡು ನಾನು ನನ್ನ ಮಗ ಬ್ಯಾಂಗ್ಳೂರು ಬಂದುಬಿಟ್ವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನಾಳೆ ವಿತ್ ವೆಯ್ಟ್ ಲಾಸ್ ಇನ್ಫಾರ್ಮೇಷನ್.